ಶ್ರೀ ಗುರುಭ್ಯೋ ನಮಃ. ಶಿವಯೋಗ ತಪೋನಿಧಿಂ ವೇದ ವೇದಾಂತ ತತ್ವಜ್ಞಂ ಸಿದ್ಧಲಿಂಗ ಶಿವಾಚಾರ್ಯ ಪ್ರಣತೋಸ್ಮಿ ಮಹಾಗುರು. ಮುಗುಳನಾಗಾವಿ ಮಹಾಮಠದ ನಿಜಲಿಂಗೈಕ್ಯ ಶ್ರೀ ಗುರು ಸಿದ್ಧಲಿಂಗ ಶಿವಯೋಗಿಗಳನ್ನು ಸ್ಮರಣೆ ಮಾಡಿಕೊಂಡು ಅವರ ಪುಣ್ಯಮಯವಾಗಿರತಕ್ಕಂಥ ಸನ್ನಿಧಾನದಲ್ಲಿ ಇವತ್ತು ಮುಗುಳನಾಗಾವಿ ಮಹಾಮಠದ ಸಮಸ್ತ ಭಕ್ತರಿಗೂ ಜೊತೆಗೆ ನಾಡಿನ ಎಲ್ಲ ಸಮಸ್ತ ಬಾಂಧವರಿಗೂ ಹೊಸ ವರ್ಷದ ಅಂದರೆ 2026ನೇ ಇಸ್ವಿಯ ಶುಭಾಶಯಗಳು. ಹೊಸ ವರ್ಷ ಅಂತಂದರೆ ಬದುಕಿನಲ್ಲಿ ನಾವೆಲ್ಲ ಹಳೆಯತನವನ್ನು ಮರೆತು ಹೊಸತನ ಅಂದರೆ ಯುಗಾದಿ ಹಬ್ಬ ಬಂದಾಗ ಗಿಡ ಮರ ಬಳ್ಳಿಗಳು ತಮ್ಮ ಹಳೆಯತನದ ಎಲ್ಲ ಅದನ್ನು ಕಳ್ಕೊಂಡು ಹೊಸ ಚಿಗುರಿನೊಂದಿಗೆ ಅವು ಹೊಸ ವರ್ಷವನ್ನು ಸಂಭ್ರಮಿಸ್ತವೆ. ಆ ರೀತಿ ಒಳಗೆ ನಾವು ಕೂಡ ಕಹಿಯಾದ ಘಟನೆಗಳು ಮರೆತು, ಯಾಕಂತಂದ್ರೆ ಜೀವನ ಅತ್ಯಂತ ಅಮೂಲ್ಯವಾಗಿರ್ತಕ್ಕಂಥದ್ದು, ಜೊತೆಗೆ ಶ್ರೇಷ್ಠವಾಗಿರ್ತಕ್ಕಂಥದ್ದು. ಅಷ್ಟೇ ಅಲ್ಲ, ಸ್ವಾಮಿ ವಿವೇಕಾನಂದರು ಹೇಳಿದ ಹಾಗೆ ಜೀವನ ಅಂತಕ್ಕಂಥದ್ದು ಅಲ್ಪಾವಧಿಯದ್ದು, ಇದನ್ನು ಮಹತ್ವದ ಕಾರ್ಯಗಳಿಗಾಗಿ ಮೀಸಲಾಗಿಡಿ ಅಂತಕ್ಕಂಥ ಮಾತನ್ನು ವಿವೇಕಾನಂದರು ಹೇಳ್ತಾರೆ. ಆ ರೀತಿ ಒಳಗೆ ನಮ್ಮ ಬದುಕು ಯಾವಾಗ ಹೋಗ್ತದೋ, ಜೀವ ಯಾವಾಗ ಹೋಗ್ತದೋ ಗೊತ್ತಿಲ್ಲ. ಇರ್ತಕ್ಕಂಥ ಅವಧಿಯೊಳಗೆ ಸತ್ಕಾರ್ಯಗಳನ್ನು ಸತ್ಕರ್ಮಗಳನ್ನು ಮಾಡಿ ನಾವು ಒಳ್ಳೆ ರೀತಿಯಾದಂಥ ಒಂದು ಬದುಕನ್ನು ಮಾಡಬೇಕು. 2025ನೇ ಇಸ್ವಿ ಹಳೇದು ವಿಚಾರ ಮಾಡಬಾರ್ದು. ಯಾಕಂದ್ರೆ ಈಗ ನಿನ್ನೆ ದಿವಸ ವಿಚಾರ ಮಾಡಿದ್ರೆ ಒಂಥರ ನೋವಾಗ್ತದೆ, ನಾಳಿನ ದಿವಸ ವಿಚಾರ ಮಾಡ್ರೆ ಏನೋ ಎಂತು ಅಂತ ಭಯ ಆಗ್ತದ. ಆದರೆ ಇವೆರಡೂ ವಿಚಾರ ಮಾಡಿದ್ರೆ ಇವತ್ತಿನ ದಿವಸ ನಾವು ಕಳ್ಕೊತೀವಿ. ಹಾಗೆಯೇ ನಾವು ಇವತ್ತಿನ ದಿವಸ ವಾಸ್ತವದಲ್ಲಿ ನಿನ್ನೇನಾಗ್ಯದೋ ಬಿಡಬೇಕು, ಮುಂದೇನಾಗ್ತದೋ ವಿಚಾರ ಮಾಡಬಾರ್ದು. ಇವತ್ತಿನ ದಿನ ದೇವರ, ಗುರುವಿನ, ಹಿರಿಯರ ಆಶೀರ್ವಾದದಿಂದ ಸುಗಮವಾಗಿ ಸಾಗಲಿ ಅಂತಕ್ಕಂಥ ಒಂದು ವಿಚಾರ ತಲೆಯಾಗಿಟ್ಟುಕೊಂಡು ನಾವು ಆ ರೀತಿಯಾಗಿ ಮುಂದುವರೆದರೆ ನಮಗೆ ಯಾವತ್ತಲೂ ಕೂಡ ನಮ್ಮ ಜೀವನದಲ್ಲಿ ಹೊಸ ವರ್ಷನೇ ಇರ್ತದೆ. ಆ ರೀತಿ ಒಳಗೆ ತಮ್ಮೆಲ್ಲರಿಗೂ ಕೂಡ ಹೊಸ ವರ್ಷದ ಅಂದರೆ 2026ನೇ ಇಸ್ವಿಯ ಹೊಸ ವರ್ಷದ ಶುಭಾಶಯಗಳನ್ನು ಕೋರುತ್ತಾ